ಕಾಫಿನಾಡಿನಲ್ಲಿ ಒಂದು ಹೈಟೆಕ್ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಇಲ್ಲಿ ಯಾರೂ ಕ್ಯೂನಲ್ಲಿ ನಿಲ್ಲೋ ಹಾಗಿಲ್ಲ. ಹೈಟೆಕ್ ಬೆಡ್ ಅಂಡ್ ಸುಸಜ್ಜಿತ ಕಟ್ಟಡ. ಆಸ್ಪತ್ರೆಯ ಸ್ವಚ್ಛತೆ ಬಗ್ಗೆ ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ನಿತ್ಯ 100 ರಿಂದ 120 ರೋಗಿಗಳು ಬರ್ತಾ ಇದ್ದು ಊಟ ತಿಂಡಿ ವ್ಯವಸ್ಥೆನೂ ಅಲ್ಲಿದೆ. ಜಿಲ್ಲಾಸ್ಪತ್ರೆ ಬಿಟ್ಟು ಜನ ಈ ಸಣ್ಣ ಆರೋಗ್ಯ ಕೇಂದ್ರಕ್ಕೆ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಖಾಸಗಿ ಆಸ್ಪತ್ರೆಗೆ ಸಡ್ಡು ಹೊಡೆಯುವಂತಿದೆ ಈ ಆಸ್ಪತ್ರೆ. ಚಿಕಿತ್ಸೆ ಮಾತ್ರವಲ್ಲ, ಊಟ ತಿಂಡಿಯೂ ಉಚಿತ. ಹೈಟೆಕ್ ಬೆಡ್ಗಳು, ಸುಸಜ್ಜಿತ ಕಟ್ಟಡ. ಇದು ಖಾಸಗಿ ಆಸ್ಪತ್ರೆ ಅಂತ ಭಾವಿಸಿದ್ರೆ ನಿಮ್ಮ ಊಹೆ ತಪ್ಪು. ಇದು ಚಿಕ್ಕಮಗಳೂರು ತಾಲೂಕಿನ ಹಿರೇಮಗಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಈ ಸರ್ಕಾರಿ ಆಸ್ಪತ್ರೆ ಎದುರು ಖಾಸಗಿ ಆಸ್ಪತ್ರೆಗಳೇ ನಾಚುವಂತಿದೆ. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಬೆಳಗ್ಗೆ ಮಧ್ಯಾಹ್ನ ರುಚಿಶುಚಿಯಾದ ಉಚಿತ ಊಟ ತಿಂಡಿ ನೀಡಲಾಗ್ತಿದೆ. ಚಿಕ್ಕಮಗಳೂರಿನಲ್ಲಿ ಬೃಹತ್ ಜಿಲ್ಲಾಸ್ಪತ್ರೆ ಇದ್ರೂ ಹಳ್ಳಿಯ ರೋಗಿಗಳು ಜಿಲ್ಲಾಸ್ಪತ್ರೆ ಬಿಟ್ಟು ಇಲ್ಲಿಗೆ ಬರ್ತಿದ್ದಾರೆ. ಎಲ್ಲಾದರೂ ನೀವು ಇಂಥ ಆಸ್ಪತ್ರೆನ ನೋಡಿದ್ದೀರಾ ಅನ್ನೋದು ಒಂದ್ಸತಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ನೋಡಿದಾಗ ಅಲ್ಲಿಯ ಸಿಬ್ಬಂದಿಗಳ ಕರ್ತವ್ಯ ನಿಷ್ಠೆ, ಕಾಯಕ ನಿಷ್ಠೆ ಇವೆಲ್ಲವನ್ನು ನೋಡಿದಾಗ ಇಡೀ ರಾಜ್ಯದಲ್ಲಿ ಇಂಥ ಆಸ್ಪತ್ರೆ ಎಲ್ಲೂ ಕಂಡಿಲ್ಲ ಅನ್ನೋ ಭಾವನೆ, ಅನ್ನೋ ಎಕ್ಸ್ಪೀರಿಯನ್ಸ್ ನಿಮಗೆ ಬರ್ಬೋದು. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ವಿದ್ಯಾ ಆಫೀಸರ್ಸ್ ಅವರು ನೂತನ ಕಟ್ಟಡವನ್ನು ಕಟ್ಟಿಸಿ ನಮ್ಮ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. ಇಲ್ಲಿ ದಿವಸಕ್ಕೆ 70 ರಿಂದ 130 ರೋಗಿಗಳು, ಹೊರ ರೋಗಿಗಳು ಬರ್ತಾರೆ. ಅವರಿಗೆಲ್ಲ ಥರದ ಚಿಕಿತ್ಸೆಗಳನ್ನು ಕೊಡಲಾಗುವುದು. ಹಾಗೂ ಇಲ್ಲಿ ಸುಸಜ್ಜಿತವಾದ ಒಂದು ಲ್ಯಾಬ್ ಸಹ ಇದೆ. ವಿದ್ಯಾ ಕಾಫಿ ಸಂಸ್ಥೆಯವರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಿಸಿಕೊಟ್ಟಿದ್ದಾರೆ. ಸುಮಾರು 1,42,00,000 ವೆಚ್ಚದಲ್ಲಿ ಬೃಹತ್ ಕಟ್ಟಡ ನಿರ್ಮಿಸಿದ್ದಾರೆ. ಸರ್ಕಾರಿ ಸಿಬ್ಬಂದಿ ಬಿಟ್ಟು ಕಾಫಿ ಸಂಸ್ಥೆಯವರೇ 5 ಜನ ಸಿಬ್ಬಂದಿಯನ್ನಿಟ್ಟು ಸಂಬಳ ನೀಡ್ತಿದ್ದಾರೆ. ಪ್ರತಿದಿನ 50 ಒಳರೋಗಿಗಳಿಗೆ ವಿದ್ಯಾ ಕಾಫಿ ಸಂಸ್ಥೆಯವರೇ ಉಚಿತ ಊಟ ತಿಂಡಿ ಕೊಡ್ತಿದ್ದಾರೆ. ವಿದ್ಯಾ ಸಂಸ್ಥೆಯ ಮಾಲೀಕರು ಶ್ಯಾಮ್ ಪ್ರಸಾದ್ ಕೆ ಭಟ್ ಅವರು ಈ ಒಂದು ಆಸ್ಪತ್ರೆನ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಯಾಕಂದ್ರೆ ಈಗ ದೊಡ್ಡ ಹಾಸ್ಪಿಟಲ್ ಏನು ಸ್ಪೆಷಾಲಿಟಿಗಳಿರುತ್ತೆ ಇದನ್ನು ನಮ್ಮ ಇದರಲ್ಲಿ ಕೊಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಟೋಟಲಿ ಆಸ್ಪತ್ರೆದ್ದು ಫುಲ್ ಖರ್ಚನ್ನ ಅವರು ಬರ್ಸ್ಬಿಟ್ಟು ಹಾಸ್ಪಿಟಲ್ನ ಹೈ ಗ್ರೇಡ್ ನ ಮಾಡಿಬಿಟ್ಟು ಮತ್ತೆ ಇಲ್ಲಿ ನಮ್ಮ ಕಂಪನಿಯಿಂದ ಒಂದು 6 ಸ್ಟಾಫ್ನ ಇದು ಮಾಡಿದ್ದಾರೆ. ರಾಜ್ಯದ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳಿಗೆ ಮುಕ್ತಿಯೇ ಇಲ್ಲದಂತಾಗಿದೆ. ಆದ್ರೆ ಈ ಆಸ್ಪತ್ರೆ ಮಾತ್ರ ನೋಡೋಕೆ ಚಿಕ್ಕದಾದ್ರೂ ಇಲ್ಲಿನ ಸೌಲಭ್ಯ ಸೌಕರ್ಯ ಮಾತ್ರ ಯಾವ ದೊಡ್ಡ ಆಸ್ಪತ್ರೆಗೂ ಕಮ್ಮಿ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳೆಂದರೆ ಮೂಲಭೂತ ಸೌಲಭ್ಯದ ಕೊರತೆಯ ಕಾರುಬಾರು. ಆದರೆ ಚಿಕ್ಕಮಗಳೂರಿನ ಹಿರೇಮಗಳೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಇಲ್ಲಿ ಸರ್ಕಾರಿ ಸೌಲಭ್ಯದ ಜೊತೆಗೆ ಖಾಸಗಿ ಸಂಸ್ಥೆಯಿಂದ ಈ ಆಸ್ಪತ್ರೆ ಅಭಿವೃದ್ಧಿಯಾಗಿರುವಂಥದ್ದು. ಖಾಸಗಿ ಆಸ್ಪತ್ರೆಯನ್ನು ಮೀರಿಸುವಂತಹ ಸೌಲಭ್ಯ ಈ ಆಸ್ಪತ್ರೆಯಲ್ಲಿರುವಂಥದ್ದು. ರೋಗಿಗಳಿಗೆ ಉಚಿತ ಆಹಾರವನ್ನು ಕೂಡ ನೀಡುವುದು ಈ ಆಸ್ಪತ್ರೆಯ ಮತ್ತೊಂದು ಹೆಗ್ಗಳಿಕೆಯಾಗಿದೆ. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.